ಇಂಟ್ರೊಡಕ್ಷನೇ ಬೇಕಿಲ್ಲ, ಜರ್ನಿ ಸ್ಟಾರ್ಟ್ ಮಾಡೋಣ. ಡೈರೆಕ್ಟ್ ಬೆಂಗಳೂರು ಟು ಚಂಡೀಗಢ ಕಡೆಗೆ. ಚಂಡೀಗಢ ಇಳ್ದಿದ್ದೆ ನಮ್ಮ ಗಾಡಿ ಎಲ್ಲ ಪಿಕ್ ಮಾಡೋಕ್ಕೆ ಹೋದ್ವಿ. ಮೊದಲೇ ಬುಕ್ ಮಾಡಿದ್ವಿ, ಸೊ ಬುಕ್ಕಿಂಗ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಗಾಡಿ ಎಲ್ಲ ಸ್ಪೇರ್ಸ್ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನನ್ನ ಫ್ರೆಂಡ್ ಮನೇಲಿ ಸ್ಟೇ ಆದ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಮ್ಮ ಜರ್ನಿ ಸ್ಟಾರ್ಟ್. ನಮ್ಮ ರೈಡ್ ಚಂಡೀಗಢಿಂದ ಶಿಮ್ಲಾ ಮೇಲೆ ನಾರ್ಕಂಡ ಕಡೆಗೆ. ಸ್ಪೀತಿ ರೈಡಲ್ಲಿ ಒಳ್ಳೊಳ್ಳೆ ವ್ಯೂಸು, ಒಳ್ಳೊಳ್ಳೆ ಡೆಸ್ಟಿನೇಷನ್ ಪ್ಲೇಸಸ್ ತೋರಿಸಿ ಬ್ರೋ ಅಂದರೆ ಸ್ವಲ್ಪ ಕಷ್ಟನೇ. ನಾವು ಹೋಗೋ ರೂಟ್ ಪೂರ್ತಿ ಒಳ್ಳೊಳ್ಳೆ ವ್ಯೂಸೇ ತುಂಬಿರುತ್ತೆ. ಎಡಗಡೆ ನೋಡೋದಾ ಬಲಗಡೆ ನೋಡೋದಾ ಅನ್ನೋದೇ ಕನ್ಫ್ಯೂಷನ್ ಆಗೋಗುತ್ತೆ, ಅಷ್ಟು ವ್ಯೂಸ್ ಇರುತ್ತೆ. ಡೆಸ್ಟಿನೇಷನ್ಸ್ ಅಂತ ಏನೂ ಇರಲ್ಲ. ಸೊ ನೀವು ಈ ಸರ್ಕ್ಯೂಟ್ ಮಾಡ್ತಿರೋದು ಕಂಪ್ಲೀಟ್ಲಿ ಎಲ್ಲ ಡೆಸ್ಟಿನೇಷನ್ ಪ್ಲೇಸೇ ಆಗಿರುತ್ತೆ. ಫಸ್ಟ್ ಸಿಗೋ ಪಾಪ್ಯುಲರ್ ಪ್ಲೇಸ್ ಅಂದರೆ ಶಿಮ್ಲಾದಲ್ಲಿ ಒಂದು ಸಣ್ಣ ಬ್ರೇಕ್ ತೊಗೊಂಡು ಒಳ್ಳೆ ಸೈಟ್ ಸೀನ್ ಫೋಟೋಸ್ ತೊಗೊಳೋದು ಸಖತ್ ಮಜಾ ಕೊಡುತ್ತು. ಇನ್ ಟೈಮ್ಗೆ ನಾರ್ಕಂಡ ರೀಚ್ ಆಗಿ ಸ್ಟೇ ಮಾಡಿ ಒಳ್ಳೆ ಫೈರ್ ಕ್ಯಾಂಪ್ ಎಂಜಾಯ್ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ ಸ್ವಲ್ಪ ಲೇಟ್ ಆಗಿದ್ವಿ, ಸೊ ಹಾಗಾಗಿ ಬೇಗ ರೈಡ್ನ ಸ್ಟಾರ್ಟ್ ಮಾಡಿದ್ದೀವಿ. ಯಾವುದೇ ಫೋಟೋ ಸೆಷನ್ ಆಗಿರ್ಬೋದು, ವೀಡಿಯೋ ಸೆಷನ್ ಆಗಿರ್ಬೋದು, ಅದೆಲ್ಲ ಈ ಕಟ್ ಮಾಡಿ ಡೈರೆಕ್ಟ್ ರೈಡಿಂಗಿಗೆ ಶುರು ಮಾಡಿದ್ವಿ. ರೈಡಿಂಗ್ ಸ್ಟಾರ್ಟ್ ಆಗಿದೆ. ಸೇಮ್ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ವ್ಯೂಸ್ಗಳು ಮಾತ್ರ ಕಾಣಿಸ್ತಿದೆ. ಸೊ ಎಕ್ಸ್ಪೆಕ್ಟಿಂಗ್ ಮೋರ್. ರೈಡ್ ಜೊತೆಗೆ ಎಂಟರ್ಟೈನ್ಮೆಂಟ್ ಮಾತ್ರ ಮಿಸ್ ಮಾಡ್ಕೊತಿರಲಿಲ್ಲ. ಸ್ಪೀತಿ ಸರ್ಕ್ಯೂಟ್ಗೆ ಬೈಕ್ಸ್ ಬುಕ್ಕಿಂಗ್ ಎಲ್ಲ ಮೊದಲೇ ಮಾಡಿದ್ವಿ, ಆದರೆ ನಾವು ಟ್ರಾವೆಲಲ್ಲಿ ಯಾವುದೇ ಕಾರಣಕ್ಕೂ ರೂಮ್ಸ್ ಎಲ್ಲ ಬುಕ್ಕಿಂಗ್ ಮಾಡಿಲ್ಲ. ಸೊ ನಾವು ಒಂದೊಂದು ಡೆಸ್ಟಿನೇಷನ್ ಪಾಯಿಂಟ್ಸ್ನ ಇಟ್ಕೊಂಡಿದ್ದೀವಿ, ಎಲ್ಲೆಲ್ಲಿ ಪರ್ ಡೇ ರೀಚ್ ಆಗಬೇಕು ಅಂತ. ಆ ಡೆಸ್ಟಿನೇಷನ್ ಪಾಯಿಂಟ್ ರೀಚ್ ಆದಮೇಲೆ ಅಲ್ಲೇ ಲೋಕಲಿ ರೂಮ್ಸ್ಗಳನ್ನ ಬುಕ್ ಮಾಡಿ ಸ್ಟೇ ಮಾಡ್ತಾಯಿದ್ದೀವಿ. ಫಸ್ಟ್ ಡೇನೇ ಕಿನ್ನೂರ್ ವ್ಯಾಲಿಯಲ್ಲಿ ನಮ್ಮ ಕರ್ನಾಟಕ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿದ್ದು ನಮಗೆಲ್ಲರಿಗೂ ಪಾಸಿಟಿವ್ ಫೀಲ್ ತುಂಬಕ್ಕೆ ಸ್ಟಾರ್ಟ್ ಆಗಿತ್ತು. ಕಿನ್ನೂರಲ್ಲೇ ಓವರ್ ನೈಟ್ ಸ್ಟೇ ಕೂಡ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ ಬ್ಯೂಟಿಫುಲ್ ಸನ್ರೈಸ್ ನಮಗೆ ಸಖತ್ ಎನರ್ಜಿ ಕೊಟ್ಟಿತ್ತು. ಜೊತೆಗೆ ಸಾಕಾಗುವಷ್ಟು ಆಪಲ್ಸ್ನ ಬ್ಯಾಗಲ್ಲಿ ತುಂಬಿಕೊಂಡ್ವಿ. ನಮ್ಮ ರೈಡ್ನ ಡೇ 3. ರೋಡ್ಗಳೆಲ್ಲ ತುಂಬ ಚೆನ್ನಾಗಿದೆ. ಇನ್ನೇನು ಸ್ವಲ್ಪ ದೂರದಲ್ಲೇ ನಮಗೆ ಲ್ಯಾಂಡ್ ಸ್ಲೈಡಿಂಗ್ ಆಗೋವಂಥ, ರಾಕ್ ಸ್ಲೈಡಿಂಗ್ ಆಗೋವಂಥ ರೋಡ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ರೋಡ್ ಮಾತ್ರ ಸ್ಮೂತ್ ಆಗಿದೆ. ಸೊ ಗೋಯಿಂಗ್ ಗುಡ್. ಸ್ಪೀತಿ ಸರ್ಕ್ಯೂಟಲ್ಲಿ ಇದೊಂದು ಫೇಮಸ್ ವ್ಯೂ ಪಾಯಿಂಟು. ಸೊ ರಾಕ್ ಡ್ರಿಲ್ ಆಗಿ ರೋಡ್ ಮಾಡಿದ್ದಾರೆ. ಸಖತ್ ಅಟ್ರಾಕ್ಟಿವ್ ಪ್ಲೇಸ್ ಇದು. ರೆಗ್ಯುಲರ್ಲಿ ತುಂಬ ಜನ ಇದನ್ನು ನಾನು ವೀಡಿಯೋದಲ್ಲೆಲ್ಲ ನೋಡಿದ್ದೆ. ಸೊ ನೋಡಿ ಫಸ್ಟ್ ಟೈಮ್ ಸಖತ್ ಮಜಾ ಕೊಡ್ತಿದೆ. ಈ ರೈಡ್ ಹೇಗಿದೆ ಅಂದರೆ ಇಲ್ಯೂಷನ್ ಒಳಗಡೆ ಎಂಟ್ರಿ ಆದಂಗೆ ಫೀಲ್ ಆಗ್ತಿದೆ. ಪ್ರತಿ ಒಂದೊಂದು ಹಾಫ್ ಆನ್ ಅವರ್ಗೆ ವೆಜಿಟೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಸೈಡಲ್ಲಿ ಸಡನ್ನಾಗಿ ಗ್ರೀನರಿ ಸ್ಟಾರ್ಟ್ ಆದರೆ ಇನ್ನೊಂದು ಸೈಡಲ್ಲಿ ರಾಕ್ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಸೈಡು ಡೆಸರ್ಟ್ ಸ್ಟಾರ್ಟ್ ಆಗುತ್ತೆ, ಮತ್ತು ಸ್ನೋ ಫಿಲ್ ಆಗಿರೋ ಬ್ಯೂಟಿಫುಲ್ ವೆಜಿಟೇಷನ್ ಕಾಣಿಸೋಕ್ಕೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಆವಾಗ ತಲೆಗೆ ಚಕ್ಕರ್ ಕೂಡ ಬರ್ಬೋದು ಅಂತ ಅನ್ನಿಸ್ತಿತ್ತು. ಬಟ್ ಓಕೆ, ಸೊ ರೋಡ್ನ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಅಷ್ಟೊಂದೇನು ಫೀಲ್ ಕೊಡ್ತಾ ಇಲ್ಲ. ಸಕ್ಸಸ್ಫುಲಿ ಸ್ಪೀತಿ ಎಂಟರ್ ಆಗಿದ್ದೀವಿ. ದ ರಿಯಲ್ ರೈಡ್ ಸ್ಟಾರ್ಟ್ಸ್ ನೌ. ಸ್ಪೀತಿ ವ್ಯಾಲಿ, highest altitude region of Himalaya. India's most deadliest roads are located in Spiti Valley. Every biker's most favorite destination. Most rare cats, snow leopards are located in Spiti. India's longest steel bridge is located in Spiti. Highest altitude alliro river ಕೂಡ ಸ್ಪಿತಿಯಲ್ಲೇ. ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿರೋ ವಿಲೇಜಸ್, ಪೋಸ್ಟ್ ಆಫೀಸ್ ಎಲ್ಲನೂ ಇರೋದು ಸ್ಪೀತಿಯಲ್ಲೇ. ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ಸ್ಪೀತಿ. ಸ್ಪೀತಿ ಎಂಟ್ರಿ ಆಗೋಕ್ಕೆ 200 ರೂಪಾಯಿ ಕಿತ್ಕೊಂಡ್ರು ಪ್ರತಿಯೊಂದು ಗಾಡಿಗೂ. ಅದಾದಮೇಲೆ ಎಲ್ಲ ರೂಟ್ ಮ್ಯಾಪ್ ಎಲ್ಲ ನೋಡಿಕೊಂಡು ಪ್ರಾಪರಾಗಿ ಎಲ್ಲೆಲ್ಲಿ ಹೋಗಬೇಕು ಅಂತ ಪ್ರಿಪೇರ್ ಆದ್ವಿ. ಬಟ್ ಸ್ಪೀತಿ ಎಂಟ್ರಿ ಆದ್ವಿ ಅಂತ ಸಖತ್ ಖುಷಿಯಲ್ಲಿ ಇದ್ವಿ. ಒಂದೊಳ್ಳೆ ಚಿಯರ್ ಅಪ್ ಪೋಸ್ ಕೊಟ್ಟು ಪೆಟ್ರೋಲ್ಗೆ ಕ್ಯೂ ನಿಂತ್ಕೊಂಡ್ವಿ. ಸ್ಪೀತಿ ಎಂಟ್ರಿ ಆಗಿದ್ದ ಕೂಡಲೇ ನಮ್ಮ ಫೇಮಸ್ ಡೆಸ್ಟಿನೇಷನ್ ಸಿಕ್ಕಿದ್ದೆ ಗೂಯಿ ವಿಲೇಜ್. ಇಲ್ಲಿ ಮಮ್ಮಿ ಪ್ರಿಸರ್ವ್ ಮಾಡಿರೋದು ನೋಡ್ಬೋದು. ಗೂಯಿ ವಿಲೇಜ್ ಮುಗಿಸ್ಕೊಂಡು ನಾವು ತಾಬೋ ಕಡೆ ಹೊರಟಿದ್ವಿ. ಅಲ್ಲೇ ನಮ್ಮ ಇವತ್ತು ಓವರ್ ನೈಟ್ ಸ್ಟೇ ಕೂಡ ಮಾಡ್ತೀವಿ. ಈ ಬೈಕ್ ರೈಡಲ್ಲಿ ನಿಮಗೆ ಪೆಟ್ರೋಲ್ ಬಗ್ಗೆ ಚಿಂತೆ ಆಗಿರ್ಬೋದು, ಚಾನ್ಸಸ್ ಇಲ್ಲ. ಪ್ರತಿ 150 ಕಿಲೋಮೀಟರ್ಸ್ಗೆ ಒಂದೊಂದು ಪೆಟ್ರೋಲ್ ಬಂಕ್ ಇದೆ. ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮಗೆ ಈ ಬೈಕ್ ರೈಡಲ್ಲಿ ನಿಮಗೆ ಎಫೆಕ್ಟೇ ಆಗಲ್ಲ. ನೈಟ್ ಒಳ್ಳೆ ಡಿನ್ನರ್ ಮಾಡಿ ಸ್ಟೇ ಮಾಡಿದ್ವಿ. ಪವರ್ ಇರಲಿಲ್ಲ ನೈಟೆಲ್ಲ. ಸೊ ಅರ್ಲಿ ಮಾರ್ನಿಂಗ್ ಎದ್ದಿದ್ವಿ. ಫಸ್ಟ್ ಟೂರಿಸ್ಟ್ ಪ್ಲೇಸ್ ತಾಬೋ ಮೊನಾಸ್ಟ್ರಿಗೆ ಹೋಗ್ತೀವಿ. ಒನ್ ಆಫ್ ದಿ ಓಲ್ಡೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಮೊನಾಸ್ಟ್ರಿ ಇದು. ಬ್ಯೂಟಿಫುಲ್ ಆರ್ಕಿಟೆಕ್ಚರ್ನ ಕಂಪ್ಲೀಟ್ಲಿ ನೋಡ್ಬೋದು. ನಮ್ಮೆಲ್ಲ ದೇವ್ರುಗಳು ಒಂದೊಂದು ಆಕಾರ ಇಟ್ಟಿರೋದು ತುಂಬ ವಿಚಿತ್ರವಾಗಿರೋದು ಇಲ್ಲೇ ನಾನು ಫಸ್ಟ್ ನೋಡಿದ್ದೆ.
ತಾಬೋ ಮೊನೆಸ್ಟ್ರಿ ನೋಡಿಕೊಂಡು ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿನ ಡೆಸ್ಟಿನೇಷನ್ ಬಂದು ಕಾಜಾಗೆ ಹೋಗಿ ರೀಚ್ ಆಗಿ ಸ್ಟೇ ಕೂಡ ಮಾಡ್ತೀವಿ. ಸೊ ಈ ಮಧ್ಯದಲ್ಲಿ ಎಲ್ಲೆಲ್ಲಿ ನಮ್ಗೆ ಯಾವ್ದು ಬೆಸ್ಟ್ ಪ್ಲೇಸಸ್ ಕಾಣಿಸುತ್ತೋ ಆ್ಯಂಡ್ ವ್ಯೂ ಇದೆಯೋ ಅಲ್ಲೆಲ್ಲ ನಿಲ್ಲಿಸಿ ಒಳ್ಳೆ ಫೋಟೋಸ್ ತೊಗೊಂಡು ಒಳ್ಳೊಳ್ಳೆ ಡೆಸ್ಟಿನೇಷನ್ ಪಾಯಿಂಟ್ಸ್ನ ಕವರ್ ಮಾಡೋದು ಪ್ಲ್ಯಾನ್ ಇದೆ. ಈಗಲೇ ಇಷ್ಟು ಬ್ಯೂಟಿಫುಲ್ ಆಗಿದೆ, ಇನ್ನೂ ಎಕ್ಸ್ಪೆಕ್ಟಿಂಗ್ ಮೋರ್. ಜೊತೆಗೆ ಫನ್ ಆ್ಯಂಡ್ ಫೋಟೋಶೂಟ್ಸ್ ನಡೀತಾನೆ ಇತ್ತು. ಟೈಮ್ ಈಗ 2:15. ರೈಡ್ ಮಧ್ಯೆ ಒಳ್ಳೆ ರಿವರ್ ವ್ಯೂ ಕಾಣಿಸ್ತಿದೆ. ಸೊ ನಿಲ್ಲಿಸಿ ಈ ಕಡೆ ಬಂದು ಒಳ್ಳೆ ಫೋಟೋ ಶೂಟ್ ಮಾಡ್ತಾಯಿದ್ದೀವಿ. ಸಖತ್ ಎಂಟರ್ಟೈನಿಂಗ್, ಹಾಗೆ ಕಣ್ ತುಂಬುವಷ್ಟು ಬ್ಯೂಟಿಫುಲ್ ವ್ಯೂ ಇದೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ಕಾಜಾ ತಲುಪಬೇಕು. ರೋಡು ಕೆಟ್ಟದಾಗೆ ಇದೆ. ಜೊತೆಗೆ ಮಧ್ಯದಲ್ಲಿ ಒಂದು ಧನ್ಕರ್ ಮೊನೆಸ್ಟ್ರಿ ಅಂತ ಇದೆ. ಆ ಮೊನೆಸ್ಟ್ರಿ ನೋಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಜೊತೆಗೆ ಧನ್ಕರ್ ಲೇಕ್ ಅಂತ ಇದೆ, ತುಂಬ ಹೈ ಆಲ್ಟಿಟ್ಯೂಡಲ್ಲಿರೋ ಲೇಕ್ ಅದು. ಸೊ ಟ್ರೈ ಮಾಡಬೇಕು. ಇದೇ ಧನ್ಕರ್ ಮೊನೆಸ್ಟ್ರಿ, ತುಂಬ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಇರೋವಂಥ ಜಾಗ. ತುಂಬ ಅಪೋಸಿಟ್ ಇದ್ದರೂ ಕೂಡ ನಾವು ಟ್ರೆಕ್ಕಿಂಗ್ ಮಾಡಲೇಬೇಕು ಅಂತ, ಹೈ ಆಲ್ಟಿಟ್ಯೂಡಲ್ಲಿರೋ ಲೇಕ್ ನೋಡಲೇಬೇಕು ಅಂತ ನಾನು ನನ್ನ ಫ್ರೆಂಡ್ಸ್ 3 ಜನ ಟ್ರೆಕ್ಕಿಂಗ್ ಮಾಡಿಕೊಂಡು ಹತ್ತಿದ್ವಿ. ಎಷ್ಟು ಕಷ್ಟ ಆಯಿತು ಅಂದರೆ ಉಸಿರಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಅಲ್ಲಿ ಹೈ ಆಲ್ಟಿಟ್ಯೂಡಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇತ್ತು. ಜೊತೆಗೆ ನೀರು ತೊಗೊಂಡೋಗಿರಲಿಲ್ಲ. ಲೇಕ್ ಕಾಣಿಸ್ತಾ ಇದ್ದಂಗೆ ನಮ್ಮ ಬಾಯಾರಿಕೆಗೆ ಭಾಳ ಖುಷಿ ಆಗೋಯ್ತು, ನೀರು ಸಿಕ್ತು ಅಂತ. ಬ್ಯೂಟಿಫುಲ್ ವ್ಯೂ ಎಂಜಾಯ್ ಮಾಡ್ತಾ ಒಳ್ಳೆ ಫೋಟೋ ಶೂಟ್ಸ್ ಮಾಡಿದ್ವಿ. ಹಿಮಾಲಯನ್ ಮೌಂಟೇನ್ಸಲ್ಲಿ ಅವಾಗ ಕಾಣೋ ಮೌಂಟೇನ್ ಶೀಪ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿ ಫೋಟೋ ಇತ್ತು. ನಮ್ಮ ರೈಡು ತುಂಬ ಲೇಟ್ ಆಯಿತು ಅಂತ ಎಲ್ಲರ ಹತ್ರನೂ ಬೈಸ್ಕೊಂಡು ಮತ್ತೆ ರೈಡ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದು ಇಂಡಿಯಾ ಟಿಬೇಟ್ನ ಬಾರ್ಡರ್ ಆಗಿದೆ. ಅಲ್ಲಲ್ಲಿ ಮಿಲಿಟರಿ ಕ್ಯಾಂಪ್ ನಮಗೆ ಕಾಣಿಸ್ತಾ ಹೋಗುತ್ತೆ. ಸಂಜೆ ಅಷ್ಟೊತ್ತಿಗೆ ಕಾಜಾ ತಲುಪಬೇಕು, ಇಲ್ಲ ಅಂದರೆ ಈ ಕೋಲ್ಡ್ ಕಂಡೀಷನಲ್ಲಿ ರೈಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸಂಜೆ ಲೇಟಾಗಿ ಕಾಜಾ ತಲುಪಿ ಒಳ್ಳೆ ರೂಮ್ ಕೂಡ ಸ್ಟೇ ಮಾಡಿದ್ವಿ. ಬೆಳಗ್ಗೆ ಬೇಗ ಎದ್ದು ಮತ್ತೆ ನಮ್ಮ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಹೈ ಆಲ್ಟಿಟ್ಯೂಡಲ್ಲಿರೋ ಕೋಮಿಕ್ ಅನ್ನೋ ವಿಲೇಜ್ ಕಡೆ ಹೊರಟಿದ್ವಿ. ಅಲ್ಲಿ ಹೈ ಆಲ್ಟಿಟ್ಯೂಡಲ್ಲಿರೋ ಪೋಸ್ಟ್ ಆಫೀಸ್ ಇದೆ. ಇದೇ ಫೇಮಸ್ ಕೀ ಮೊನೆಸ್ಟ್ರಿ. ಲಾಂಗ್ಜಾನ ಫೇಮಸ್ ಬುದ್ಧ ಸ್ಟ್ಯಾಚು. ಇಂಡಿಯಾಸ್ ಮೋಸ್ಟ್ ಹೈಯೆಸ್ಟ್ ಪೀಕಲ್ಲಿರೋ ವಿಲೇಜ್ ಕೋಮಿಕ್. ಪೋಸ್ಟ್ ಆಫೀಸ್ ಕೂಡ ಅಲ್ಲೇ ನಿಯರ್ ಬೈ ಇದೆ. ಪೋಸ್ಟ್ನ ಬರೆದು ಹಾಕ್ಬೋದು, ಬಟ್ ವಾಪಸ್ ಬರಲ್ಲ. ಹೈಯೆಸ್ಟ್ ಪೀಕ್ ರೆಸ್ಟೋರೆಂಟಲ್ಲಿ ಕೂತು ಒಂದೊಳ್ಳೆ ಕಾಫಿ ಕುಡಿದ್ವಿ. ಕಾಜಾದಲ್ಲಿರೋ ಎಲ್ಲ ಫೇಮಸ್ ಡೆಸ್ಟಿನೇಷನ್ ಪ್ಲೇಸಸ್ನು ನೋಡಿಕೊಂಡು ಇವಾಗ ಲಾಂಗ್ಝೋ ಅನ್ನೋ ಕಡೆ ಹೊರಟಿದ್ದೀವಿ. ತುಂಬಾ ಕಾಡಿಸ್ತು ಕಾಜಾ ನಮಗೆ. ನನ್ನ ಫ್ರೆಂಡ್ ಬೈಕ್ ಪಂಚರ್ ಪದೇ ಆಗ್ತಿತ್ತು. ವಾಪಸ್ ಕಾಜಾಗೆ ಹೋಗಿ ಪಂಚರ್ ಹಾಕ್ಸ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು. ಈಗ ಲಾಂಗ್ಝೋ ಅನ್ನೋ ಊರ ಕಡೆ ಹೊರಟಿದ್ದೀವಿ. ಅಲ್ಲೇ ಸ್ಟೇ ಕೂಡ ಮಾಡಬೇಕು. ಆದರೆ ಲಾಂಗ್ಝೋ ಆದಮೇಲೆ ನಮ್ಗೆ ಯಾವುದೇ ಆದಂಥ ನೆಟ್ವರ್ಕ್ ಇರೋದಿಲ್ಲ. ಸೊ ಹೌ ಇಟ್ ವಿಲ್ ಬಿ ಅನ್ನೋದು ಎಕ್ಸ್ಪೆಕ್ಟೇಷನ್ ಇದೆ. ಲೆಟ್ಸ್ ಸಿ. ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ಕಿದಾಗೆಲ್ಲ ಒಂದೊಂದು ಬ್ರೇಕ್ ತೊಗೊಂಡು ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ವಿ. ಸಖನ್ ಮಜಾ ಇತ್ತು. ಹೈಯೆಸ್ಟ್ ಪೀಕಲ್ಲಿ ಕರ್ನಾಟಕ ಫ್ಲಾಗ್ ಹಾಯ್ಸ್ಟ್ ಮಾಡಿ ಸಕ್ಸಸ್ನ ನಮ್ಮ ಟೀಮೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಈ ರೈಡಲ್ಲಿ ಫುಡ್ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿರ್ತಿದ್ವಿ. 2 ಟೈಮ್ಸ್ ಊಟ ಮಾಡ್ತಿದ್ವಿ ಅಷ್ಟೇ. ಆಲೂ ಪರೋಟ ಅಥವಾ ಏನು ಸಿಗುತ್ತೋ ಫುಡ್ಡು, ಸ್ಟೇಬಲ್ ಫುಡ್ನ ತೊಗೊಂಡು ತಿಂತಿದ್ವಿ. ಕಾಜಾದಲ್ಲಿ ಮಾತ್ರ ಒಂದೊಳ್ಳೆ ರೆಸ್ಟೋರೆಂಟ್ ಸಿಕ್ತು, ಹಿಮಾಲಯನ್ ಕೆಫೆ ಅಂತ. ಟ್ರೈ ಮಾಡಿ. ಸ್ಪಿತಿ ವ್ಯಾಲಿ ಸರ್ಕ್ಯೂಟ್ನ ಕಂಪ್ಲೀಟ್ ಖರ್ಚು ಬಂದು 40,000 ಆಯಿತು. ಬೈಕ್ ಆ್ಯಂಡ್ ರೆಂಟಲ್ ಬಂದು ಅರೌಂಡ್ 30,000 ಆದರೆ ಫ್ಲೈಟ್ ಚಾರ್ಜಸ್ ರೌಂಡ್ ಟ್ರಿಪ್ಗೆ 13,650 ರುಪೀಸ್ ಬಿತ್ತು. ಫುಡ್ ಆ್ಯಂಡ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿ ಒಂದು 12,000 ಎಕ್ಸ್ಟ್ರಾ ಆಯಿತು. ಸೊ ಟೋಟಲ್ ಆಗಿ ಅರೌಂಡ್ 39,000ಇಂದ 40,000ವರೆಗೂ ಖರ್ಚಾಗಿದೆ. ಲಾಂಗ್ಝೋದಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್, ಓವರ್ ನೈಟ್ ಅಲ್ಲೇ ಸ್ಟೇ ಮಾಡಿದ್ವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಲಾಂಗ್ಝೋ ಬಿಟ್ವಿ. ಎಕ್ಸ್ಟ್ರೀಮ್ ಕೋಲ್ಡ್ ಇತ್ತು, -5 ಡಿಗ್ರಿವರೆಗೂ ರೀಚ್ ಆಗಿತ್ತು. ಓವರ್ ನೈಟ್ ಕೂಡ ನಿದ್ದೆ ಮಾಡೋದು ಭಾಳ ಕಷ್ಟ ಆಗಿತ್ತು. ಇಲ್ಲಿಂದನೇ ನಮಗೆ ಮೋಸ್ಟ್ ಡಿಫಿಕಲ್ಟ್ ರೋಡ್ ಕೂಡ ಸ್ಟಾರ್ಟ್ ಆಗೋದು. ಸ್ಪಿತಿ ಮುಗಿತಾ ನರ್ಕನೇ ನೋಡ್ಬಿಟ್ವಿ ರೋಡಲ್ಲಿ. ತಾರ್ ರೋಡ್ ಸಿಕ್ಕಿದ ಕೂಡಲೇ ಎಮೋಷನ್ಸ್ ಎಲ್ಲ ಆಚೆ ಬಂದು ಸಖತ್ ಖುಷಿ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಮ್ಮ ಜರ್ನಿ ಈಗ ಮನಾಲಿ ಕಡೆಗೆ. ಮಧ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಮಗೂ ಕಾಡ್ತು, ಬಟ್ ಅದನ್ನೆಲ್ಲ ಓವರ್ಕಮ್ ಮಾಡಿಕೊಂಡು ಪಾಸ್ ಆದ್ವಿ. ಅಟಲ್ ಟನಲ್ ನೋಡಿಕೊಂಡು ಸೀದಾ ಮನಾಲಿ ಕಡೆ ನಾವು ಗಾಡಿ ಓಡಿದ್ವಿ. ಸೇಫಾಗಿ ಹೋಗಿ ಒಳ್ಳೆ ಸ್ಟೇ ಕೂಡ ಮಾಡಿದ್ವಿ. ರೆಸ್ಟ್ಲೆಸ್ ರೈಡ್ಗೆ ಮನಾಲಿ ಒಳ್ಳೆ ರೆಸ್ಟ್ ಕೊಟ್ಟಿತ್ತು. ಕಂಪ್ಲೀಟ್ ಸ್ಪಿತಿ ಸರ್ಕ್ಯೂಟ್ ಮಾಡಿಕೊಂಡು ಚಂಡೀಗಢ ಕಡೆ ವಾಪಸ್ ಹೊಟ್ಟಿದ್ವಿ. ಸಖತ್ ಖುಷಿ ಇದೆ, ಕಂಪ್ಲೀಟ್ ಮಾಡಿದ್ವಿ ಅನ್ನೋ ನೆಮ್ಮದಿನೂ ಇದೆ. ತುಂಬಾ ಯಾವುದೇ ತೊಂದರೆ ಆಗದೆ ಈಸಿಯಾಗಿ ನಾವು ಸರ್ಕ್ಯೂಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಡೈರೆಕ್ಟ್ ವಿ ಆರ್ ರೀಚಿಂಗ್ ಟು ಚಂಡೀಗಢ ನಾವು. ಚಂಡೀಗಢಲ್ಲಿ ಒಂದು ಸಣ್ಣ ಬ್ರೇಕ್ ತೊಗೊಂಡು ಬೈಕ್ಸ್ ಎಲ್ಲ ರಿಟರ್ನ್ ಕೊಡೋಕ್ಕೆ ಹೋದ್ವಿ. ನೆಕ್ಸ್ಟ್ ಡೇ ನಮ್ಮ ಫ್ಲೈಟ್ ಇತ್ತು.
ಪೀಸ್ಫುಲ್ ರೈನ್ ಮುಗಿಸ್ಕೊಂಡು ಬೆಂಗಳೂರು ವಾಪಸ್ ಬರ್ತಿದ್ದೀವಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀವಿ. ನೆಕ್ಸ್ಟ್ ವಿಡಿಯೋ ನೇಪಾಳನ ಫೇಮಸ್ ಮರ್ದಿ ಹಿಮತ್. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಮಾಡ್ಕೊಳ್ಳಿ.